ಚಿಕನ್ ಯಾರಿಗೆಲ್ಲ ಖಾರವಾದ ಚಿಕನ್ ತುಂಬಾ ಇಷ್ಟ ಆಗತ್ತೆ. ನಾನಿಲ್ಲಿ ಹಾಫ್ ಕೆಜಿ ಅಷ್ಟು ಬೋನ್ಲೆಸ್ ಚಿಕನ್ ತಕೊಂಡು ಅದಕ್ಕೆ ಸ್ವಲ್ಪ ಅರಿಶಿನ, ಸ್ವಲ್ಪ ಹುಣಸೆ ಹಣ್ಣನ್ನು ಕಲಸಿ ಇಟ್ಟಿದ್ದೀನಿ. ಅರಿಶಿನ ಅದರಲ್ಲಿರುವ ವಾಸನೆಯನ್ನು ಹೊರದೂಡಿ ಬ್ಯಾಕ್ಟೀರಿಯಾವನ್ನು ಇಲ್ಲವಾಗಿಸುತ್ತೆ. ಹಾಗೇನೆ ಹುಣಸೆ ಹಣ್ಣು ಅದರಲ್ಲಿರುವ ರಾಸಾಯನಿಕವನ್ನು ನ್ಯೂಟ್ರಲೈಸ್ ಮಾಡುತ್ತೆ. ಅರ್ಧ ಗಂಟೆಯ ನಂತರ ಇದನ್ನು ಬೇರೆ ಒಳ್ಳೆಯ ನೀರನ್ನು ಹಾಕಿ ತೊಳೆದು ಚೆನ್ನಾಗಿ ತೆಗಿಬೇಕು. ಚಿಕನ್ ಅನ್ನು ಇವಾಗ ತುಂಬಾ ಚಿಕ್ಕದಾಗಿ ಕತ್ತರಿಸಿಕೊಳ್ಳಿ. ರುಚಿಗೆ ತಕ್ಕಷ್ಟು ಉಪ್ಪು, ಅರಿಶಿನದ ಪುಡಿ, ನಿಮ್ಮ ಖಾರಕ್ಕೆ ಬೇಕಾದಷ್ಟು ಖಾರದ ಪುಡಿ. ಇಲ್ಲಿ ನಾನು ನಮ್ಮ ಕೊಡಗಿನ ಕಡೆಯ ಕಾಚಿ ಪುಳಿಯನ್ನು ಬಳಸ್ತಾ ಇದ್ದೀನಿ. ಇದು ತುಂಬಾ ಹುಳಿ ಇರುತ್ತೆ, ಕೇವಲ ಅರ್ಧ ಸ್ಪೂನ್ ಅಷ್ಟು ಹಾಕಿದ್ರೆ ಸಾಕಾಗತ್ತೆ. ಇದಿಲ್ದವರು ಹುಣಸೆ ಹಣ್ಣನ್ನು ನೀರು ಮಾಡಿ ಹಾಕಿದ್ರೆ ಸಾಕಾಗತ್ತೆ. ನಾನಿಲ್ಲಿ 2 ಈರುಳ್ಳಿ ತಗೊಂಡಿದ್ದೀನಿ, ಕೊತ್ತಂಬರಿ ಬೀಜ, ಹಸಿಮೆಣಸು ತುಂಬಾ ಖಾರ ಇರ್ಲಿ ಅಂತ, ಬೆಳ್ಳುಳ್ಳಿ, ಶುಂಠಿ, ಲವಂಗ, ಚಕ್ಕೆ, ಕಾಳು ಮೆಣಸು, ಜೀರಿಗೆ. ಇಷ್ಟು ಮಸಾಲಕ್ಕೆ ಬೇಕಾಗುವ ಸಾಮಗ್ರಿಗಳು. ಇವೆಲ್ಲವನ್ನು ಮಿಕ್ಸಿನಲ್ಲಿ ಹಾಕಿ ನೀರು ಬೇಕಾದಷ್ಟು ಸೇರಿಸಿಕೊಂಡು ಚೆನ್ನಾಗಿ ನುಣ್ಣಗೆ ರುಬ್ಬಿಕೊಳ್ಬೇಕು. ಬಾಣಲೆಗೆ ನಾನೀಗ ಸ್ವಲ್ಪ ಎಣ್ಣೆ ಹಾಕೊಳ್ತಾ ಇದ್ದೀನಿ. ಚಿಕನ್ ಸ್ವಲ್ಪ ಇರೋದ್ರಿಂದ ನೋಡ್ಕೊಂಡು ಎಣ್ಣೆ ಹಾಕೊಳ್ಳಿ. ಎಣ್ಣೆ ಕಾಯುತ್ತಿದ್ದಂಗೆ ನಾವು ಇಲ್ಲಿವರೆಗೂ ಮಸಾಲೆ ಹಾಕಿಟ್ಟ ಚಿಕನ್ ಅನ್ನು ಎಣ್ಣೆನಲ್ಲಿ ಸೇರಿಸಿ ಚೆನ್ನಾಗಿ ಕರಿಬೇಕು. ಎಣ್ಣೆನಲ್ಲಿ ಚೆನ್ನಾಗಿ ಕರಿದಾದ ನಂತರ ಇದನ್ನು ಒಂದು ಪಾತ್ರೆಯಲ್ಲಿ ತೆಗೆದಿಟ್ಕೊಳ್ಳೋಣ. ಅದೇ ಬಾಣಲೆಯಲ್ಲಿ ಒಂದ್ ಸ್ವಲ್ಪ ಎಣ್ಣೆ ಹಾಕಿ ಒಗ್ಗರಣೆ ಹಾಕೋಬೇಕು. ಸ್ವಲ್ಪ ಈರುಳ್ಳಿನ ಹಾಕಿ ಫ್ರೈ ಮಾಡ್ಕೊಳ್ಳೋಣ. ಈಗ ನಾವು ಮಿಕ್ಸಿನಲ್ಲಿ ರುಬ್ಬಿಟ್ಟುಕೊಂಡಿರುವ ಎಲ್ಲ ಮಸಾಲವನ್ನು ಹಾಕಿ ಚೆನ್ನಾಗಿ ತಿರುಗಿಸಿ ಫ್ರೈ ಮಾಡ್ಕೋಬೇಕು. ಮುಚ್ಚಿ ಸ್ವಲ್ಪ ಬೇಯಕ್ಕಿಟ್ಬಿಡೋಣ. ಹುರಿದಿಟ್ಕೊಂಡಿರುವ ಚಿಕನ್ ಅನ್ನು ಇವಾಗ ಮಸಾಲಕ್ಕೆ ಸೇರಿಸಿ ಚೆನ್ನಾಗಿ ತಿರುಗಿಕೊಳ್ಬೇಕು. ಈಗ ಮಸಾಲ ಬೆಂದಾಯ್ತು, ಚಿಕನ್ ಚೆನ್ನಾಗಿ ಫ್ರೈ ಆಗಿರೋದನ್ನ ಮಸಾಲ ಜೊತೆ ಹಾಕ್ಬಿಟ್ಟಿದೀವಿ. ಎರಡು ಚೆನ್ನಾಗಿ ಬ್ಲೆಂಡ್ ಆಗಿದೆ. ಈಗ ಪೆಪ್ಪರ್ ಚಿಕನ್ ಸವಿಯೋದಕ್ಕೆ ರೆಡಿ ಆಗಿದೆ. ನೀವು ಮನೆಯಲ್ಲಿ ಒಮ್ಮೆ ಟ್ರೈ ಮಾಡಿ ಹೇಗ್ ಬಂತು ಅಂತ ನನಗೆ ಕಮೆಂಟ್ ಮಾಡಿ. ಇಷ್ಟವಾಯ್ತು ಅಂತ ಹೇಳಿದ್ರೆ ಒಂದು ಲೈಕ್ ಬಟನ್ ಒತ್ತಿ, ಹಾಗೆ ಬೇರೆಯವ್ರಿಗೂ ಶೇರ್ ಮಾಡಿ. ಇಲ್ಲಿವರೆಗೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಅನ್ನೋದನ್ನ ಒತ್ತಿಬಿಡಿ.